ಒಬ್ಬರು ಇಲ್ಲ ಗುರು. ಕನ್ನಡ ವಿಷ್ಣು ಅಂತ. ಗುಡ್ ಮಾರ್ನಿಂಗ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಮಾರ್ಚ್ 15 ಸಂಡೇ ಮಾರ್ನಿಂಗ್ ಇವತ್ತು ಬ್ರೇಕ್ಫಾಸ್ಟ್ ರೈಡ್ ಅಂತ ರೀಲ್ಸಲ್ಲಿ ಅನೌನ್ಸ್ ಮಾಡಿದ್ದೆ. ಸೊ ತುಂಬ ಜನ ರೆಸ್ಪಾಂಡ್ ಮಾಡಿದ್ದಾರೆ. ಸೊ ಫಸ್ಟ್ ರೈಡ್ ಆಗಿರೋದ್ರಿಂದ ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ನನಗೆ ಎಷ್ಟು ಜನ ಬರ್ತಾರಂತೂ ಗೊತ್ತಿಲ್ಲ. ನಾನು ಎಲ್ಲದಕ್ಕೂ ಪ್ರಿಪೇರ್ ಆಗಿದ್ದೀನಿ. ಒಬ್ಬರು ಬಂದರೂ ಓಕೆ, ಯಾರೂ ಬಂದಿಲ್ಲ ಅಂದರೂ ಓಕೆ, 10-20 ಜನ ಬಂದರೂ ಓಕೆ. ಸೊ ನೋಡೋಣ, ಎಕ್ಸೈಟೆಡ್ ಆಗಿದ್ದೀನಿ. ಎಷ್ಟು ಜನ ಬರ್ಬೋದು ಐಡಿಯಾನೂ ಇಲ್ಲ, ಲೈಕ್ ಎಷ್ಟು ಜನ ಬರ್ಬೋದು ಅಂತ. ಯಾಕಂದರೆ ರೀಚ್ ಏನೋ ಆಗ್ಬಿಡುತ್ತೆ. ಅದರಲ್ಲಿ 10 ಜನ 15 ಜನ ಬರೋದೇ ದೊಡ್ಡ ಮಾತು. ಬಟ್ ವಾಟ್ಸಪ್ ಗ್ರೂಪ್ ಮಾಡಿದ್ವಿ, ಅದರಲ್ಲಿ ಅರೌಂಡ್ 70 ಜನ ಜಾಯ್ನ್ ಆಗಿದ್ದಾರೆ. ಅದರಲ್ಲಿ ಎಷ್ಟು ಜನ ಬರ್ತಾರೆ ಅದೆಲ್ಲ ನಂಗೆ ಗೊತ್ತಿಲ್ಲ. ಯೂಟ್ಯೂಬಲ್ಲಿ ಯಾರ್ಯಾರು ನೋಡ್ತಿದ್ರೆ ಅವ್ರಿಗೆಲ್ಲ ಹೇಳ್ಬಿಡ್ತೀನಿ. ಇನ್ಸ್ಟಾಗ್ರಾಮಲ್ಲಿ 2000 ಫಾಲೋವರ್ಸ್ ಆಗಿರೋದ್ರಿಂದ ಒಂದು ಬ್ರೇಕ್ಫಾಸ್ಟ್ ರೈಡ್ ಮಾಡೋಣ ಅಂತ ರೀಲ್ ಮಾಡಿ ಹಾಕಿದ್ದೆ. ಸೊ ಆ ರೀಲು ಆ್ಯಕ್ಚುಲಿ ರೀಚು ಆಗಿದೆ ಒಂದು 20K. ಆಮೇಲೆ ಅದರಲ್ಲಿ ಒಂದು ವಾಟ್ಸಪ್ ಗ್ರೂಪು ಮಾಡಿದ್ವಿ, ಯಾರ್ಯಾರು ಬರ್ತಾರೆ ಜಾಯ್ನ್ ಆಗಿ ಅಂತ. ಒಂದು 70 ಪೀಪಲ್ ಜಾಯ್ನ್ ಆಗಿದ್ದಾರೆ. ಸೊ ಇವಾಗ ನಾನು ಮೀಟಪ್ ಲೊಕೇಶನ್ ಕಡೆ ಹೋಗ್ತಿದ್ದೀನಿ, ST ಮಾಲು. ನೋಡೋಣ. ನಾನು ಫಸ್ಟು ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಆಗಿರೋದ್ರಿಂದ ನಂಗೆ ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ನನಗೆ ಒಬ್ಬರು ಬಂದ್ರೂ ಓಕೆ, ಇಬ್ಬರು ಬಂದ್ರೂ ಓಕೆ, 10 ಜನ 20 ಜನ ಬಂದ್ರೂ ಓಕೆ. ಒಬ್ಬರು ಇಲ್ಲ ಗುರು. ನೋಡೋಣ ಯಾರು ಬರ್ತಾರೆ ಯಾರಿಲ್ಲ ನಂಗೆ ಗೊತ್ತಿಲ್ಲ. ಸೊ ಟೈಮ್ ಬಂದುಬಿಟ್ಟು 7:50 ಆಗಿದೆ. ನಾನು ಹೇಳಿದ ಲೊಕೇಶನಲ್ಲಿದ್ದೀನಿ, ಬಟ್ ಯಾರೂ ಬಂದಿಲ್ಲ. ನೋಡೋಣ, ನನಗೇನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ, ಬಟ್ ಬರ್ತಾರೆ ಹೋಪ್ಫುಲಿ. ನಂಗೆ ಗೊತ್ತು ಬರ್ತಾರೆ, ವೆಯ್ಟ್ ಮಾಡಬೇಕಷ್ಟೇ. ನೋಡೋಣ, ವೆಯ್ಟ್ ಮಾಡ್ತಿರ್ತೀನಿ. ಇಲ್ಲೇ ಇದೆ ನೋಡಿ ಬೈಕ್. ಸಂಡೇ ಆಗಿರೋದ್ರಿಂದ ತುಂಬ ಜನ ಬರ್ತಿರ್ತಾರೆ. ಇವಾಗ ನೀವೇ ಹೇಳಿ, ನಾವು ಕೇಳಲ್ಲ ಅವ್ರಿಗೆ, ಬ್ರೋ ನೀವು ನನ್ನ ರೀಲ್ ನೋಡಿ ಬಂದಿದ್ದೀರಾ ಅಂತ. ಸೊ ಹಂಗೆ ಕೇಳೋಕ್ಕಾಗಲ್ಲ. ಅದಕ್ಕೆ ಮುಚ್ಕೊಂಡು ವೆಯ್ಟ್ ಮಾಡಬೇಕು. ಅವರಾಗೆ ಬಂದು ರೆಕಗ್ನೈಸ್ ಮಾಡಿ ಮಾತಾಡಿಸಿದ್ರೆ ಮಾತಾಡಬೇಕು. ಯಾರೂ ಬಂದಿಲ್ಲ ಅಂದರೆ ಮುಚ್ಕೊಂಡು ಹೋಗ್ಬೇಕು ಬೈಕ್ ತೊಗೊಂಡು. ಸೊ ನೋಡೋಣ, ಎಲ್ಲದಕ್ಕೂ ಪ್ರಿಪೇರ್ ಆಗಿದ್ದೀನಿ. ಲೆಸ್ಸಿ ಫೈನಲಿ ಒಬ್ಬರು ಬಂದಿದ್ದಾರೆ. ಹಾಯ್ ಬ್ರೋ, ಏನು ಹೆಸರು? ಲ್ಯಾಬ್ ಟು ಲೇನಾ? ಕಮೆಂಟ್ ಮಾಡಿದ್ದಾರೆ. ಹೌದಾ? ಗ್ರೂಪಲ್ಲಿ ಮೆಸೇಜ್ ಹಾಕಿದ್ದಲ್ಲ, 150cc ಗಾಡಿ ಓಕೆ ಬಂದರೆ ಓಕೆ. ಹಾಂ ಹಾಕಿದ್ರಿ. ಎಲ್ಲಿಂದ ಬಂದಿ ಬ್ರೋ? ರಾಜಾಜಿನಗರ್. ಹಾಯ್ ಅರ್ಜುನ್ ಅರ್ಕೆರೆ. ಹೌದಾ? ಓಕೆ ಬ್ರೋ, ಬನ್ನಿ ಬಾಸ್. ಹಾಯ್ ಬ್ರೋ. ಏನು ಹೆಸರು? ನೀವೇನಾ ಬ್ರೋ ಕಾಲ್ ಮಾಡಿದ್ದು? ನೀವು ಇಲ್ಲಿಂದ ಬಂದ್ರಿ ಅನ್ಸುತ್ತೆ ಹಿಂಗೆ. ಸೊ ಟೈಮ್ ಬಂದುಬಿಟ್ಟು 8:35 ಆಗಿದೆ. ಅರೌಂಡ್ 5 ಜನ ಇಲ್ಲ 6 ಜನ ಬಂದಿದ್ದಾರೆ. ಸೊ ನಾವು ಹೊರಡ್ತಿದ್ದೀವಿ ಇವಾಗ, ಯಾಕಂದರೆ ಜಾಸ್ತಿ ಹೊತ್ತು ಕಾಯಿಸೋಕ್ಕಾಗಂಗಿಲ್ಲ ಅವ್ರಿಗೆ. ಸೊ ಯಾರ್ಯಾರು ಇಲ್ಲಿಂದ ಜಾಯ್ನ್ ಆಗ್ತಾರೆ ಅವ್ರಿಗೆ ಆಲ್ರೆಡಿ ಗ್ರೂಪಲ್ಲಿ ಹೇಳಿದ್ದೀನಿ, ಡೈರೆಕ್ಟ್ ಜಾಯ್ನ್ ಆಗಿ ಅಲ್ಲೇ ಬ್ರೇಕ್ಫಾಸ್ಟ್ ಇದಕ್ಕೆ ಅಂತ, ಹೋಟೆಲ್ಗೆ ಅಂತ. ಸೊ ನೋಡೋಣ, ಮುಂದೆನೂ ಜಾಯ್ನ್ ಆಗ್ಬೋದು, ಯಾರು ಗೊತ್ತಿಲ್ಲ. ಸೊ ನಾವು ಇಲ್ಲಿಂದ ST ಮಾಲಿಂದ ಹೊರಡ್ತಿದ್ದೀವಿ. ನಾವು ರೈಡ್ ಮಾಡಿಕೊಂಡು ನಿಮಗೆ ರೈಡಿಂಗ್ POV ಸಿಗ್ತೀನಿ. ಬ್ರೋ ಒಂದು 60-80 ಮೇಂಟೈನ್ ಮಾಡೋಣ ಸ್ಪೀಡು ಆರಾಮಾಗಿ. ಸೊ ಈಗ ಮೀಟಿಂಗ್ ಲೊಕೇಶನಿಂದ ಬಿಟ್ಟಾಯಿತು. ಹೇಳಿರೋಷ್ಟೇ ಟೈಮು, ಲೈಕ್ ಹಾಫ್ ಆನ್ ಅವರ್ ವೆಯ್ಟ್ ಮಾಡಿ ಇವಾಗ ಹೋಗ್ತಿದ್ದೀವಿ. ಅರೌಂಡ್ 6 ಜನ ಬಂದಿದ್ದಾರೆ. ತುಂಬ ದಿನದಿಂದ ನಂಗೆ ಬ್ರೇಕ್ಫಾಸ್ಟ್ ಸೈಡ್ ಹೋಗಬೇಕು ಅಂತ ಆಸೆ. ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನನ್ನ ಹತ್ರ ನಾರ್ಮಲ್ ಫ್ರೆಂಡ್ಸ್, ನನ್ನ ಕಾಲೇಜ್ ಫ್ರೆಂಡ್ಸ್ ಏನಿರ್ತಾರಲ್ಲ ಅವರೆಲ್ಲ ಎಲ್ರಿಗೂ ಕೇಳ್ತಿದ್ದೆ, ಬಟ್ ಯಾರಿಗೂ ಆಗ್ತಿರ್ಲಿಲ್ಲ ಅವರು, ಎಲ್ಲರೂ ಬ್ಯುಸಿ ಇರ್ತಾರೆ. ಸೊ ಅದಕ್ಕೆ ಫೈನಲಿ ದೇವರು ನನ್ನ ಫಾಲೋವರ್ಸ್ ಜೊತೆ ರೈಡ್ ಮಾಡೋ ಆಪರ್ಚುನಿಟಿ ಕೊಟ್ಟಿದ್ದಾರೆ. ತುಂಬ ಖುಷಿ ಆಗುತ್ತೆ, ಒಂಥರ ಖುಷಿ ಈ ಥರ ನೋಡೋಕ್ಕೆ. ಒಂಥರ ಬೈಕ್ ಓಡಿಸ್ಕೊಂಡು ಈ ವ್ಯೂ ಎಂಜಾಯ್ ಮಾಡಿಕೊಂಡು, ಅಲ್ಲೆಲ್ಲ ನನ್ನ ಫ್ರೆಂಡ್ಸ್ ಹೋಗ್ತಿರ್ತಾರೆ, ಅವ್ರ ಗಾಡಿಗಳು ನೋಡಿಕೊಂಡು ಅಡ್ಮೈರ್ ಮಾಡಿಕೊಂಡು. ಸೊ ನಿಮ್ಗೆ ಅಲ್ಲೇನು ರೆಡ್ ಕಲರ್ ಡ್ರೆಸ್ ಕಾಣಿಸ್ತಿದಾರಲ್ಲ, ಅವರು ನಮ್ಮ ಗ್ರೂಪ್ ಅವರೇ. ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾರಂತೆ. ಆ್ಯಕ್ಚುಲಿ ಫಸ್ಟ್ ಬಂದಿದ್ದು ಅವರೇ, ಸೊ ಲೀಡ್ ಮಾಡ್ತಿದ್ದಾರೆ. ಬನ್ನಿ ಹೋಗೋಣ. ಬಾಕಿ ಜನ ಎಲ್ಲ ಹಿಂದೆ ಇದ್ದಾರೆ. ಲೆಟ್ಸ್ ಗೋ. ಹಾಯ್. ಲೋವರ್ ಸಿ ಸಿ ಗಾಡಿ ಹಿಂದೆ ಉಳಿತೀನಿ ಅಂತ ಹೇಳಿ ಅವರೇ ಮುಂದೆ ಹೋಗ್ತಿದ್ದಾರೆ. ಸೊ ಅದೆಲ್ಲ ಮ್ಯಾಟ್ರ್ ಆಗೋಲ್ಲ ಗುರು. 80 to 60 ಹೋಗೋದಷ್ಟೇ ನಾವು. ಸೊ ಇಟ್ಸ್ ಫೈನ್, ಜಾಯ್ನ್ ಮಾಡಿ. ಯಾವ ಗ್ರೂಪ್ ಇರಲಿ, 400cc 800cc ಯಾವ ಸೆಗ್ಮೆಂಟ್ ಗಾಡಿ ಇದ್ರೂ ಬನ್ನಿ. ಏನೋ ಅದು ಹೈ ಸ್ಪೀಡ್ ರೈಡೆಲ್ಲ ಮಾಡ್ತಾರಲ್ಲ, ಲೀಡ್ರ್ ಕ್ಲಾಸ್ ಬೈಕ್ ಇದ್ದರು. ಸೊ ಅಲ್ಲ ಆಬ್ವಿಯಸ್ಲಿ ಕೋಪ್ ಅಪ್ ಮಾಡೋಕ್ಕಾಗಲ್ಲ. ಸೊ ಈ ಥರ ಎಲ್ಲ ರೈಡ್ ಮಾಡ್ತಾರೆ, ಹೋಗ್ಬೋದು ಬಿಡು. ಕಾಣಿಸ್ತಾ ಇಲ್ಲ ನಿಮಗೆ? ಅಲ್ಲೋಡ ಆ ಥರ ಫ್ಲೈಟು, ಈ ಥರ ರೋಡ್ಸು, ಈ ಥರ ಗಾಡಿ, ಈ ಥರ ಗ್ಲೌಸು, ಈ ಥರ ಹೆಲ್ಮೆಟ್ಟು, ಆಮೇಲೆ ಡ್ಯೂಕ್ 390
ಮತ್ತೇನು ಬೇಕು ಗುರು. ಓಕೆ ಬಾಯ್ಸ್, ಏರ್ಪೋರ್ಟ್ಗಿನ್ನ ಬರೋ ಮುಂಚೆ ಏನು ಟೋಲ್ ಬರುತ್ತಲ್ಲ ಅಲ್ಲಿ ರೀಚ್ ಆಗಿಬಿಟ್ಟಿದ್ವಿ. ಇಲ್ಲೇನು ಸ್ಟಾಪ್ ತೊಗೊಳಂಗಿಲ್ಲ, ಯಾಕಂದರೆ ಆಲ್ರೆಡಿ ಅರ್ಧ ಗಂಟೆ ಅಲ್ಲಿ ನಿಂತು ವೇಟ್ ಮಾಡಿಕೊಂಡು ಬಂದವ್ರನ್ನೆಲ್ಲ ಕರ್ಕೊಂಡು ಹೋಗ್ತಿದ್ದೀವಿ ಇವಾಗ. ಪಲ್ಸರ್ ಬಾಯ್, ಆಮೇಲೆ RR310 ಲುಕ್ಸು ಮಾತ್ರ ವಾ 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 ವಾ. ಡ್ಯೂಕ್ 390ನ ಖಾಲಿ ರೋಡಲ್ಲಿ ಹೊಡಿಯೋಷ್ಟು ಮಜಾ ನಿಜ ಗುರು ಯಾವ ಬೈಕಲ್ಲೂ ಇಲ್ಲ. ನಾನು ಎಲ್ಲ ಓಡಿಸಿಲ್ಲ ಅಂತಿಲ್ಲ, ಬಟ್ ನನಗೆ ಈ ಬೈಕ್ ಕೊಡೋಷ್ಟು ಕಿಕ್ಕು. ಇವಾಗ ಹಿಂಗೆ ಹೋಗ್ತಿದ್ದೀರಾ ಅಂತ ಅಂದ್ಕೊಳ್ಳಿ, ನಿಮಗೆ ಸ್ಪೀಡ್ ಹೋಗೋದಿರುತ್ತೆ, ಗೇರ್ ಡೌನ್ ಮಾಡೋದು ಹಿಂಗೆ ಇಷ್ಟೇ. ಲೊಕೇಶನ್ ಗಾಯ್ಸ್, ಓ ಮೈ ಗಾಡ್, ಇಟ್ಸ್ ಅ ವೆರಿ ಮಚ್ ವಾಟ್ ಯು ಸೇ ಪ್ರೌಡ್ ಮೂಮೆಂಟ್ ಫಾರ್ ಅಸ್. ಯಾಕೆ ಇಲ್ಲಿ ಬಂದರು? ಅಲ್ಲೇ ಹೋಗ್ಬೋದಿತ್ತಲ್ಲ. ಐ ಗೆಸ್ ಅಲ್ಲಿಂದ ಹೋಗ್ಬೇಕು ನಾವು. ಬ್ರೋ ಅಲ್ಲಿಂದ ಇರ್ಬೇಕು, ಬನ್ನಿ. ಅಲ್ಲಿಂದ ಹೋಗ್ಬೋದಾ? ಇಲ್ಲಿಂದ ಬನ್ನಿ, ಇಲ್ಲೇ ಹೋಗೋಣ. ಹಿಂಗೆ ಈ DV ವಿಡಿಯೋದಲ್ಲಿ ಈ ಹೋಟ್ಲ್ ನೋಡಿ ನನಗೆ ಒಂದು ಸತ ನೋಡಿದ್ದೆ. ಇಲ್ಲಿ ಸೆಕೆಂಡ್, ಎಕ್ಸ್ಕ್ಯೂಸ್ ಮೀ. ಓಕೆ, ನಿಂದಿರ್ಬೇಕಾ? ಓಕೆ ನಿಲ್ತೀನಿ. ಫುಲ್ ಬೈಕರ್ಸ್ ಹಾವಳಿ. ನಮ್ಮ ಗಾಡಿ ಎಲ್ಲ ನಾವು ಒಂದು ಸೈಡಿಗೆ ಹಾಕೊಂಡ್ಬಿಡೋಣ. ಓಕೆ, ಸೊ ಫೈನಲಿ ವಿ ಆರ್ ಅಟ್ ದ ಲೊಕೇಶನ್. ನಾವು ನಂದಿ ಉಪಚಾರ ಏನು ಅಂದ್ಕೊಂಡಿದ್ವಲ್ಲ ಅಲ್ಲಿ ಬಂದಿದ್ದೀವಿ. ಸೊ ಬಾಯ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಹಾಯ್ ಹೇಳ್ಬಿಟ್ರು ಅನ್ಸತ್ತೆ. ಹಾಯ್ ಹೋಗೋಣ, ಒಳಗಡೆ ಹೋಗೋಣ ಬನ್ನಿ. ಫಸ್ಟ್ ಬ್ರೇಕ್ಫಾಸ್ಟ್ ರೈಡು ಫಸ್ಟು, ಆಮೇಲೆ ಇಲ್ಲಿ ತಿಂತಿರೋದು ಫಸ್ಟು. ಅಲ್ಲೇ ಬನ್ನಿ. ಸರ್ 7 ಜನ ಇದ್ದೀವಿ, ಕುತ್ಕೋಬೋದಾ? ಬ್ರೋ ಇದೆಲ್ಲ ನಡೆದಾಗ ನಾನು ಸ್ಟಾರ್ಟೇ ಮಾಡಿರಲಿಲ್ಲ ಬ್ರೋ ಕಂಟೆಂಟು. ಸೊ ನನ್ನ ಪಾಡಿಗೆ ನಾನು ಸುಮ್ಮನೆ ಇರ್ತಿದ್ದೆ. ಸೊ ಇವಾಗ ನೋಡೋಣ, ನೆಕ್ಸ್ಟ್ ಯಾವುದಾದ್ರೂ ಆದರೆ ಒಂದು 3 months. ಹಾಂ, ಏನು ಒಳ್ಳೇದಾ ಇಲ್ಲ? ಇಲ್ಲ ಬ್ರೋ, ಐ ಆಮ್ ನಾಟ್ ಹ್ಯಾಪಿ ಅಬೌಟ್ ದ ಫಾಲೋವರ್ಸ್, ಬಟ್ ನನಗೇನು ವ್ಯೂಸ್ ಸಿಗ್ತೈತಲ್ಲ, ಐ ಆಮ್ ಹ್ಯಾಪಿ ಬ್ರೋ. 200K 100K 150K ಯಾರಿಗೂ ಹೋಗಲ್ಲ ಅಷ್ಟು ಈಸಿಲಿ. ಓ ಇದೆಲ್ಲ ಬೇರೆ ಅದು ಅನ್ಸುತ್ತೆ, ಇದು ಊಟದ್ದಲ್ಲ. ದಿಸ್ ಈಸ್ ಫಾರ್ ಜಸ್ಟ್ ಡೆಸರ್ಟ್ಸ್. ಚಿಲ್ಡ್ ಮಾಂಕ್. ಓಕೆ ಬಾಯ್ಸ್, ನೋಡಿ ಏನು ಆರ್ಡರ್ ಮಾಡ್ಬೋದು ಗೆಸ್ ಮಾಡಿ ನೋಡೋಣ. ದೋಸೆ, ಮಸಾಲೆ ದೋಸೆ 135. ನಿಮಗೆ ಅಲ್ಲಿ ನೋಡ್ಬೇಕು, ಕಾಣಿಸ್ತಿದ್ದೀನಾ? ಸೊ ನೀವು ಇಲ್ಲಿ ನೋಡ್ಬೇಕು ನನಗಂದರೆ ಹಿಂಗೆ ಪ್ರೆಸ್ ಮಾಡಿ ಹಿಂಗೆ ಮಾಡಿದ್ರೆ ಇಲ್ಲಿ ನೋಡ್ಬೋದು. ಯಾಕಂದರೆ ಇವಾಗ ನಾನು ಬೈಕ್ PO ಶಾರ್ಟ್ ಎಲ್ಲ ತೊಗೋತಿರ್ತೀನಿ ಅಂದರೆ ಕ್ಯಾಮ್ರಾ ಹಿಂಗೆ ಮೌಂಟ್ ಆಗಿರುತ್ತೆ, ನಾನು ಹಿಂಗೆ ಹೋಗಿ ನೋಡೋಕ್ಕಾಗಲ್ಲ. ಸೊ ಇಲ್ಲಿಂದಾನೇ ನೋಡ್ಬೋದು. ಇವಾಗ ಇಲ್ಲಿ ಸ್ವಿಚ್ ಆಗಿದ್ರೆ ಟ್ಯಾಪ್ ಮಾಡಿ ಈ ಥರ. ಯಾವ್ದು ಬ್ರೋ? ಈ ಫೇಸಿಂಗ್ ನಿಮ್ಮ ಸೈಡ್ ಬರ್ಬೇಕಂದ್ರೆ ಏನು ಕ್ಯಾಮ್ರಾ? ಹಾಂ, ಎಲ್ಲ ಕ್ಯಾಮ್ರಾ ಇಲ್ಲೇ, ಬಟ್ 2 ಕಡೆ ಡಿಸ್ಪ್ಲೇ ನೋಡೋದಿದ್ರೆ ಹಿಂಗೆ ನೋಡ್ಬೋದು. ಫಸ್ಟ್ ಟೈಮ್ ಮೀಟ್ ಆಗ್ತಿರೋದು ಎಲ್ಲರೂ. ಹೆಂಗೆ ಮಾತಾಡ್ತಿದ್ದಾರೆ ಅಂದರೆ ಸ್ಕೂಲ್ ಫ್ರೆಂಡ್ಸ್ ಥರ ಮಾತಾಡ್ತಿದ್ದಾರೆ. ಮೇಂಟೆನೆನ್ಸ್ ಬಗ್ಗೆ ಯಾರು ಹೇಳ್ತಿಲ್ಲ ಇವಾಗ. ಸೊ ಅದಕ್ಕೆ ಬೈಕ್ ಮೇಂಟೆನೆನ್ಸ್ ಬಗ್ಗೆ ಹೇಳೋಣ ಅಂತ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಇನಿಷಿಯಲಿ ಎಲ್ಲರ ಥರ ಇದು ಮಾಡ್ತಿದ್ದೆ, ಎಡಿಟ್ಸು, ಆ ಸಾಂಗ್ ಹಾಕಿ ಗಾಡಿ ಮೇಲೆ ಓಡಿಸೋದು ಎಲ್ಲ ಮಾಡಿದೆ ಬ್ರೋ. 300-400 ವ್ಯೂಸು. ಏನಾದರೂ ಡಿಫ್ರೆಂಟ್ ಮಾಡಬೇಕಲ್ಲ ಅಂತ ಯೋಚಿಸಿದಾಗ ಅವಾಗ ಯಾಕೆ ಮಾತಾಡಬಾರ್ದು, ನೋಡೋಣ ಅಂತ ಒಂದು ಗಾಡಿ ವಾಶ್ ಮಾಡೋದು ವ್ಲಾಗ್ ಮಾಡಿಬಿಟ್ಟೆ. ಓಡ್ತು, ಆಯಿತು, ಕ್ಲಿಕ್ ಮಾಡಿದೆ. ಇದು ವರ್ಕೌಟ್ ಆಗ್ತೈತೆ ಅಂದರೆ ಇದನ್ನೇ ಸ್ಟಿಕ್ ಮಾಡೋಣ ಅಂತ ಫಸ್ಟ್ ಬೈಟ್ ತೊಗೋತಿದ್ದೀನಿ. ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ. ಆಲ್ರೆಡಿ ಒಂದು ಸತಿ ತಿಂದೆ, ಮಾಡಬೇಕಲ್ಲ. ಫುಲ್ಲು ಗೀ ಇದೆ ಇದರಲ್ಲಿ, ನೆಕ್ಸ್ಟ್ ಲೆವೆಲ್. ಆಮೇಲೆ ಆಲೂಗಡ್ಡೆ ಪಲ್ಯನೂ ಚೆನ್ನಾಗಿದೆ ಥರ. ಬ್ರೋ ಹೆಂಗಿದೆ ಇಡ್ಲಿ? ಓಕೆ ಇಶಾ. ಮಸಾಲೆ ದೋಸೆ ಯಾರು ತಿಂತು ಬ್ರೋ? ಚೆನ್ನಾಗಿತ್ತಲ್ಲ ಮಸಾಲೆ ದೋಸೆ, ನೆಕ್ಸ್ಟ್ ಲೆವೆಲ್. ಅವ್ರು ಇಡ್ಲಿ ಬ್ರೋ, ಇಡ್ಲಿ ಹೆಂಗಿದೆ? ಬಾಯ್ಸಿಗೆ ಇಷ್ಟ ಆಯಿತು, ನಮ್ಮ ಇಡ್ಲಿ ಬಾಸು ಇಷ್ಟ ಆಗಿಲ್ಲ ಅವ್ರಿಗೆ. ಎಲ್ಲ ಮುಗೀತು. ಇವಾಗ ಬ್ರೇಕ್ಫಾಸ್ಟು ಮಾಡಿದ್ದೀವಿ, ಮಾತಾಡಿದ್ದೀವಿ. ಸೊ ಎಲ್ಲರದ್ದು ಏನು ಒಪಿನಿಯನ್ ಏನು ಅನಿಸ್ತು ಅಂತ ಕೇಳೋಣ. ನೀವು ಬ್ಲಾಗರ್ ನಮ್ಮದು ಫಸ್ಟೇ ಅಲ್ಲ, ಹಂಗಲ್ಲ, ಕಮ್ಯುನಿಟಿ ಜೊತೆ ಫಸ್ಟ್ ಫಸ್ಟ್ ಎಂಜಾಯ್ ಮಾಡಿದ್ವಿ, ಎಲ್ಲ ಸಪೋರ್ಟ್
ನಂದೇ ಕಮ್ಮಿ ಸಿ ಸಿ ಗಾಡಿ, ಎಲ್ಲರೂ ನನ್ನ ಜೊತೆಲೆ ಬಂದರು, ತುಂಬ ಖುಷಿ ಆಗ್ತದೆ. ಥ್ಯಾಂಕ್ ಯು, ಮತ್ತೆ ಸಿಗೋಣ. ನೆಕ್ಸ್ಟ್ ಬ್ರೋ ಮಾತ್ರ ಚೆನ್ನಾಯ್ತಾ? ರೈಡ್ ವಾಸ್ ಕನ್ನಡ ಕನ್ನಡ ಕನ್ನಡ. ಓಕೆ, ನೀವು ಓಕೆ ಫ್ರೆಂಡ್ಸ್, ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಆಗಿದೆ. ಬ್ರೇಕ್ಫಾಸ್ಟ್ ಮಾಡಿದ್ದೀವಿ, ಇವಾಗ ಹೋಗ್ಬೇಕು ಮನೆಗೆ. ಎಲ್ಲ ತೊಗೊಂಡಿದ್ದೀವಾ? ಸೊ ಫೈನಲಿ ಬ್ರೇಕ್ಫಾಸ್ಟ್ ರೈಡ್ ವಿತೌಟ್ ಏನೂ ಕಷ್ಟ ಆಗದೆ, ತೊಂದರೆ ಆಗದೆ ಕಂಪ್ಲೀಟ್ ಮಾಡಿದ್ದೀವಿ. ಸೊ ತುಂಬ ಖುಷಿಯಾಯಿತು. ಸ್ಟ್ರೇಂಜರ್ಸ್ ಒಂದು ಗಂಟೆ ಹಿಂದೆ ಸ್ಟ್ರೇಂಜರ್ಸ್ ಇದ್ದವರು ಇವಾಗ ಮೋರ್ ದೆನ್ ಫ್ರೆಂಡ್ಸ್ ಆಗಿದ್ದೀವಿ. ಸೊ ಖುಷಿ ಆಗುತ್ತೆ ಈ ಥರ. ಸೊ ನೆಕ್ಸ್ಟ್ ಟೈಮ್ ಏನಾದರೂ ನೀವು ಏನಾದರೂ ರೈಡ್ ಅನೌನ್ಸ್ ಮಾಡಿದ್ರೆ ಪ್ಲೀಸ್ ಜಾಯ್ನ್ ಆಗಿ. ನೆಕ್ಸ್ಟ್ ಮೀಟಪ್ಪ ಬ್ರೋ. ಮೀಟಪ್ ಎಲ್ಲ ಅಷ್ಟು ದೊಡ್ಡವರಾಗಿಲ್ಲ ಬ್ರೋ ನಾವು. ಬ್ರೇಕ್ಫಾಸ್ಟ್ ರೈಡ್ ತಾನೇ? ಟಾರ್ಗೆಟ್ಗಾ 5K? ಹಾಂ, ಇಲ್ಲಾಂದ್ರೆ ಏನು ಮಾಡೋಣ ಗೊತ್ತಾ, ಆಲ್ರೆಡಿ ಗ್ರೂಪ್ ಆಗೈತಲ್ಲ, ತಿಂಗಳಲ್ಲಿ ಒಂದು ಸತಿ ಆ ಥರ. ನನಗೆ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ ಬ್ರೋ ಬರ್ತಾರಂತ ಇದ್ದರೆ ರೆಗ್ಯುಲರಾಗಿ ಮಾಡ್ಕೊತಗೋಣ. ಹಾಂ, ರೆಗ್ಯುಲರಾಗಿ ಮಾಡೋಣ, ಅದರಲ್ಲಿ ಹೋಗ್ಬೇಕು. ಸುಮ್ಮನೆ ಗಾಡಿ ಇಟ್ಕೊಂಡು ಯೂಸ್ ಇರೋಲ್ಲ. ಅವರು 250 ಓಡಿಸಿ 390 ಓಡಿಸಿದ್ದಾರೆ. ಅವ್ರಿಗೆ ಎಕ್ಸಾಸ್ಟ್ ನೋಟು ನಂದು ಸ್ವಲ್ಪ ಲೌಡ್ ಇದೆ. ಸಿ ಜಾಸ್ತಿ ಆದಾಗ ಸೌಂಡ್ ಜಾಸ್ತಿ ಬರುತ್ತೆ. ಅವ್ರಿಗೆ ಇವಾಗ ಎಕ್ಸಾಸ್ಟ್ ಹಾಕ್ಸ್ತೀನಿ ಅಂತ ಅವರು. ಬಿಗ್ ಬೈಕ್ ಬಾಯ್ಸ್ ಆರ್ ಹಿಯರ್. ಯಾವುದಾದಿದೆಪ್ಪ? 1000RR ಹಯಾಬುಸಾ, ಆಮೇಲೆ ಇದು ನಿಂಜಾ 1000 SX ಅಂತೆ. ನಾನು ನೋಟ್ ಹೊರಡಬಹುದು, ನಂಗೆ ಅಷ್ಟು ಗೊತ್ತಿಲ್ಲ ಗಾಡಿ ಬಗ್ಗೆ. ಸೂಟ್ಗೆ ಹೌದಾ? ಕಮ್ಮಿ ಸಿಗುತ್ತಾ ಆಚೆ? 1.4 ಎಲ್ಲ ಶೂಸ್ ಎಲ್ಲ ಇಟ್ಕೊಂಡು ಶೂಸ್ಗೆ 1.4 ಇರಬೇಕಲ್ಲ? ಹೌದಾ? ಓಕೆ ಬ್ರೋ, ಬಟ್ ಚೆನ್ನಾಗಿ ಕಾಣಿಸಿದೆ ಬ್ರೋ, ನೆಕ್ಸ್ಟ್ ಲೆವೆಲ್. ವಿಷ್ಣು ಅಂತ. ನನಗೂ ಈ ಥರ ರೇಸ್ ಸೂಟ್ ಹಾಕ್ಬೇಕಂತ ಇಷ್ಟ, ಬಟ್ ನನಗೆ ತುಂಬ ಇಷ್ಟ ಇದೆ ರೇಸ್ ಸೂಟ್ ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ನೋಡಿ. ಅದು ರೆಡ್ಡಿಗೆ ಈ ರೆಡ್ಡಿಗೆ ಮ್ಯಾಚ್ ಆಗ್ತಿದೆ. ಓಡ್ಸೋರೆಲ್ಲ ನೋಡಿದ್ರೆ ರೋಡ್ ಮೇಲೆ ಏನಾದರೂ ನಾನು ನೋಡಿದ್ರೆ ಅಲ್ಲೇ ಆ ಸೂಟ್ಗೂ ಆ ಗಾಡಿ ಕಲರ್ಗೂ ಮ್ಯಾಚ್ ಆದರೆ ನೋಡಿ ಹೆಂಗೆ ಕಾಣಿಸುತ್ತೆ. ಸೊ ಇಟ್ಸ್ ಆಲ್ವೇಸ್ ಇಂಪಾರ್ಟೆಂಟ್ ಟು ಟೇಕ್ ಗೇರ್ಸ್ ಆ್ಯಸ್ ವೆಲ್. ನಂದು ಕಲರ್ ಮ್ಯಾಚಿಂಗ್ ಗೇರ್ಸ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಓ ಲೆಟ್ಸ್ ಗೋ. ಈ POV ವಿಡಿಯೋದಲ್ಲಿ ನೋಡೋ ಅಭ್ಯಾಸ, ರಿಯಲಲ್ಲಿ ನೋಡ್ತಿದ್ದೀನಿ. ಯಾವ ಲೆವೆಲ್ಗಿದೆ ಅಂದರೆ ಗಾಡಿ, ಓ ಮೈ ಗಾಡ್. ಡ್ರೀಮ್ ಬೈಕ್ ಮೇಲೆ ಆ ಗರ್ಜನೆ ಗುರು, ಫೀಲ್ ಆಗ್ತೈತಿ ಇಲ್ಲೆಲ್ಲ ವೈಬ್ರೇಷನ್ಸ್. ಓ ಮೈ ಗಾಡ್, ಓಡಾ ಗಾಡಿ ಬಿಡಿ ಸಾಕು ಅಷ್ಟೇ. ಉಫಲಿ ಗಾಡ್ಸ್ ಪ್ಲ್ಯಾನ್ ಇದ್ದರೆ ನಾವು ಕೂತ್ಕೊಳ್ಳೋಣ, ಇದೇನು ದೊಡ್ಡ ವಿಷಯ ಅಲ್ಲ. ಓಕೆ ಬಾಯ್ಸ್, ಟೈಮ್ ಟು ಗೋ. ಓಯ್, ಸೆಕೆಂಡ್ ಗೇರಲ್ಲಿ ಹಾಕು, ಸೆಕೆಂಡ್ ಗೇರಲ್ಲೇ ಹೋಗೋಣ, ಟೆಸ್ಟ್ ಮಾಡೋಣ. ಆರ್ ಹೊಡಿತೀನಿ. ಓ ಮೈ ಗಾಡ್, 390. ಕ್ರೇಜಿ. ಸಲಾಮ್ ವಾಲೇಕುಮ್, ವಾಲೇಕುಮ್ ಸಲಾಮ್, ವಾಲೇಕುಮ್ ಸಲಾಮ್. ಓಕೆ, ಎಲ್ಲ ಮುಗಿಸ್ಕೊಂಡು ಡಿಸ್ಪರ್ಸ್ ಆಗ್ತಿದ್ದೀವಿ ಇವಾಗ. ಇವಾಗ ನೋಡಿ ಇಷ್ಟು ಸ್ಪೀಡಲ್ಲಿ ಇದ್ದೀನಲ್ಲ, ಒಂದು ಗೇರ್ ಡೌನ್ ಮಾಡಿ ಹಿಂಗೆ ಬ್ರೇಕ್ ಹಿಡಿದ್ರೆ ಆಲ್ಮೋಸ್ಟ್ ನಿಲ್ ಗುರು, ಅಷ್ಟು ಕಾನ್ಫಿಡೆನ್ಸ್ ಬರುತ್ತೆ.
ನೋಡಿ ಇವಾಗ ಕಂಪ್ಲೀಟ್ ಸ್ಟಾಪ್. ಲಿಟ್ರಲಿ ನಾನು ಬ್ರೇಕ್ ಸ್ವಲ್ಪ ಪ್ರೆಸ್ ಮಾಡಿದೆ, ಆ ಲೆವೆಲ್ಗಿದೆ ಕೆ ಟಿ ಎಮ್ ಬ್ರೇಕಿಂಗ್. ಸೊ ಇಷ್ಟು ಸ್ಪೀಡ್ ಹೊಡಿಯೋ ಕಾನ್ಫಿಡೆನ್ಸ್ ಏನು ಗೊತ್ತಾ, ಆ ಬ್ರೇಕಿಂಗು. ಆ ಲೆವೆಲ್ ಬ್ರೇಕಿಂಗ್ ಇದ್ದರೆ ಆರಾಮಾಗಿ ಚಚ್ಚಾಡ್ಬೋದು ಈ ಗಾಡಿನ. ಯಾ ಗಾಡಿ ಹಿಂಗೆ ಮಾಡ್ಬೋದಾ, ಹಿಂಗೆ ಈಸಿಯಾಗಿ ಫ್ಲಿಕ್ ಮಾಡ್ಬೋದಾ, ಹಿಂಗೆ ಪಿಕಪ್ ಆಯ್ತಾ, ಈ ಲೆವೆಲಿಗೆ ಬ್ರೇಕಿಂಗ್ ಆಯ್ತಾ? ಇಲ್ಲ. ಸೆಗ್ಮೆಂಟಲ್ಲಿ ಬೆಸ್ಟ್ ಗಾಡಿ ನನ್ನ ಚಿನ್ನು ಡ್ಯೂಕ್ 390. ಇವಾಗ ನೋಡಿ ಸೆಕೆಂಡ್ ಹತ್ತಲ್ಲ ಗುರು ಓವರ್ಟೇಕ್ ಕೊಡೋಕ್ಕೆ. ಓಹ್, ಎಕ್ಸ್ಟ್ರಾಡಿನರಿ ಎಕ್ಸ್ಪೀರಿಯನ್ಸ್. ಯಾಕಂದರೆ 2 ಅವರ್ ಮುಂಚೆ ನಾವು ಒಬ್ರಿಗೊಬ್ರು ಗೊತ್ತಿಲ್ಲ, ಇವಾಗ ಫುಲ್ ಕ್ಲೋಸ್ ಆಗಿ ನಂಬರೆಲ್ಲ ಎಕ್ಸ್ಚೇಂಜ್ ಮಾಡಿಕೊಂಡು ಗ್ರೂಪ್ ಮಾಡ್ಕೊಂಡಿದ್ದೀವಿ. ಸೊ ಇದೇ ರೀತಿ ರೈಡ್ಸ್ ಮಾಡ್ತಾ ಇರ್ತೀವಿ. ಪ್ಲೀಸ್ ಜಾಯ್ನ್ ಆಗಿ. ನಿಮಗೂ ಏನಾದರೂ ಹೊಸದು ಕಲಿಯೋದಿರುತ್ತೆ, ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ಕೋಬೋದು. ಇವಾಗ ಎಲ್ಲ ಡಿಫ್ರೆಂಟ್ ಪರ್ಸನಾಲಿಟಿ ಬರ್ತಾರಲ್ಲ, ಏನೋ ಒಂದು ರಿಲೇಟಬಿಲಿಟಿ ಏನಂದರೆ ಎಲ್ಲರದ್ದು ಬೈಕಿಂಗಲ್ಲಿ ಇರ್ತೀರ. ಸೊ ಯಾವ ಕಾಮನ್ ಟಾಪಿಕ್ ಬೈಕ್ ಅಂತ ಇದ್ದರೆ ನೀವು ಫ್ರೆಂಡ್ಸ್ ಆಗೋದೇ ಬೇಕಾಗಿಲ್ಲ. ಸೊ ಒಂದು 10 ನಿಮಿಷದಲ್ಲಿ ಫ್ರೆಂಡ್ಸ್ ಆಗ್ಬೋದು. ಓಕೆ ಫ್ರೆಂಡ್ಸ್, ಇದು ಒಂದು ಬೈಕ್ ರೈಡ್, ಬ್ರೇಕ್ಫಾಸ್ಟ್ ರೈಡ್ ಆನ್ ದ ಒಕೇಶನ್ ಆಫ್ 2000 ಫಾಲೋವರ್ಸ್. ತುಂಬ ಚೆನ್ನಾಗಿ ಅನಿಸ್ತು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಒಂದು 5-6 ಜನ ಅಲ್ಲ, 2-3 ಜನ ಬಂದ್ರೂ ಓಕೆ ಅಂತ ಅಂದ್ಕೊಂಡಿದ್ದೆ. 5-6 ಜನ ಬಂದಿದ್ದಾರೆ. ಸೊ ಇಟ್ ವಾಸ್ ಅ ಗುಡ್ ಡೇ. ಅಲ್ಲಿ ಸೂಪರ್ ಬೈಕ್ ಇದ್ದವ್ರನ್ನ ಮೀಟ್ ಮಾಡಿದ್ವಿ, ಅವ್ರ ಜೊತೆನೂ ಮಾತಾಡಿದ್ವಿ. ಸೊ ಇದೇ ರೀತಿ ಕ್ರೇಜಿ ವೀಡಿಯೋದೊಂದಿಗೆ ನಾನು ನಿಮ್ಮದೇ ಬರ್ತಿರ್ತೀನಿ. ಆಬ್ವಿಯಸ್ಲಿ ನನ್ನ ಗಾಡಿ ಇದೆ, ಇವಾಗ ನಾನು ಕ್ಯಾಮ್ರಾ ಹಿಂದೆ ಇದ್ದೀನಿ. ಸಿಗೋಣ ಗೈಸ್, ಬಾಯ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.